ಪ್ರೀತಿಯುಳ್ಳ ಸ್ನೇಹಿತರೆ, ದೇವರು ನಮ್ಮ ಕಡೆಗಿದ್ದರೆ ನಮ್ಮನ್ನು ಎದುರಿಸುವವರು ಯಾರು ಎಂಬ ಅಮೂಲ್ಯವಾದ ಸತ್ಯವನ್ನು ತಿಳಿಯಪಡಿಸುವ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಪ್ರಿಯರೇ, ಎಸ್ತೇರಳು ಅರಸನಿಗೆ ತನ್ನ ಜನಾಂಗಕ್ಕೆ ಬಾಧೆ ನೀಡಲು ಮುಂದಾದವನು ಹಾಮಾನನೇ ಎಂದು ತಿಳಿಸಿದಾಗ ಅರಸನ ಪ್ರತಿಕ್ರಿಯೆ, ಹಾಮಾನನ ದುಷ್ಟತನಕ್ಕೆ ಬಂದ ಶಿಕ್ಷೆ, ಯಹೂದ್ಯರ ರಕ್ಷಣೆಗೆ ಮೊರ್ದೆಕೈ ಆಲೋಚನೆ, ಇವುಗಳನ್ನು ಸ್ಪಷ್ಟವಾಗಿ ಅರ್ಥಪೂರ್ಣವಾಗಿ ಅಧ್ಯಯನ ಮಾಡಿ ಆತ್ಮಿಕವಾಗಿ ಬಲ ಹೊಂದೋಣ. ಬನ್ನಿರಿ, ದೇವರಾತ್ಮನ ಸಹಾಯದಿಂದ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ಪ್ರೀತಿಯುಳ್ಳ ದೇವಜನರೇ, ಬನ್ನಿರಿ, ಇಂದು ನಮ್ಮ ಧ್ಯಾನದಲ್ಲಿ ಮುಂದುವರಿಸುವ ಹಾಗೆ ಎಸ್ತೇರಳ ಪುಸ್ತಕ 7ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಆಕೆಯು ನಮ್ಮನ್ನು ಬಾಧಿಸಬೇಕೆಂದಿರುವ ಹಗೆಗಾರನು ಈ ದುಷ್ಟ ಹಾಮಾನನೇ ಅಂದಳು. ಇದನ್ನು ಕೇಳಿದೊಡನೆ ಹಾಮಾನನು ಅರಸನ ಮತ್ತು ರಾಣಿಯ ಮುಂದೆ ಬೆಪ್ಪಾದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈಗ ಹಾಮಾನನಲ್ಲಿ ಉತ್ತರವಿರಲಿಲ್ಲ. ಎಸ್ತೇರಳು ಯಹೂದ್ಯಳೆಂದು ತಿಳಿದಾಗ ಅವನು ಮಾತಿಲ್ಲದವನಾದನು. ದೇವರು ತೆರೆಮರೆಯಲ್ಲಿ ಕಾರ್ಯ ನಡೆಸುತ್ತಿದ್ದಾನೆ. ಆತನು ತನ್ನವರನ್ನು ಕಾಯುತ್ತಿದ್ದಾನೆ. ಇಸ್ರಾಯೇಲ್ಯರ ವಿರುದ್ಧ ಎತ್ತಿದ ಯಾವ ಆಯುಧವೂ ನಿಲ್ಲುವುದಿಲ್ಲ. ಯಹೂದ್ಯರನ್ನು ಅರಸಿದವರನ್ನು ದೇವರು ಹರಸುತ್ತಾನೆ, ಶಪಿಸಿದವರನ್ನು ಶಪಿಸುತ್ತಾನೆ. ಯೆಹೋವನ ಅನುಗ್ರಹವು ಇಸ್ರಾಯೇಲ್ಯರನ್ನು ಕಾಯುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಈ ವಿಚಿತ್ರ ಸನ್ನಿವೇಶದಿಂದ ಅರಸನು ಚಕಿತನಾಗಿ ಊಟದಿಂದೆದ್ದು ತೋಟಕ್ಕೆ ಹೋದನು. ತಾನು ಸ್ವಲ್ಪ ಮಟ್ಟಿಗೆ ಮೋಸ ಹೋದನೆಂದು ಅವನು ಭಾವಿಸಿದನು. ಆದ್ದರಿಂದ ಈ ವಿಚಾರವಾಗಿ ಯೋಚಿಸಲು ಹೊರಗೆ ಹೋದನು. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಎಸ್ತೇರಳ ಪುಸ್ತಕ 7ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಅರಸನು ರೌದ್ರಾವೇಶನಾಗಿ ದ್ರಾಕ್ಷಾರಸ ಮಾಡುವುದನ್ನು ಬಿಟ್ಟೆದ್ದು ಅರಮನೆಯ ತೋಟಕ್ಕೆ ಹೋದನು. ಹಾಮಾನನಾದರೂ ಅರಸನಿಂದ ತನಗೆ ಕೇಡು ಸಿದ್ಧವಾಯಿತೆಂದು ತಿಳಿದು ಎಸ್ತೇರಳ ಹತ್ತಿರ ತನ್ನ ಪ್ರಾಣ ರಕ್ಷಣೆಯ ನಿಮಿತ್ತವಾಗಿ ಬಿನ್ನಹ ಮಾಡಲು ನಿಂತುಕೊಂಡನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅರಸನು ಈ ಸನ್ನಿವೇಶದ ಕುರಿತು ಯೋಚಿಸಬೇಕಾಯಿತು. ಹಾಮಾನನು ಇಂಥ ಸಂಗತಿಯೊಂದನ್ನು ಮಾಡಬಹುದೆಂದು ಅರಸನಿಗೆ ನಂಬಲಿಕ್ಕೆ ಆಗಲಿಲ್ಲ. ಆದರೆ ಹಾಮಾನನ ಕಾರಣದಿಂದಾಗಿ ರಾಣಿಯು ತನ್ನ ಪ್ರಾಣ ಭಿಕ್ಷೆಯನ್ನು ಕೇಳುವಂತಾಯಿತಲ್ಲ. ಅವನು ತನ್ನ ರಾಣಿಯ ಮಾತನ್ನು ನಂಬಿದನು. ಎಸ್ತೇರಳ ಅವಸ್ಥೆಯ ಕುರಿತಾಗಿ ಹಾಮಾನನ ವಿಚಾರವಾಗಿಯೂ ಶಾಂತವಾಗಿ ಯೋಚಿಸಲು ಅವನಿಗೆ ಸಮಯ ಬೇಕಾಯಿತು. ಯಾಕಂದರೆ ಹಾಮಾನನು ಅವನ ನಂಬಿಗಸ್ತ ಸಲಹೆಗಾರನೂ ಪ್ರಧಾನಮಂತ್ರಿಯೂ ಆಗಿರುವವನು. ಪ್ರಿಯರೇ, ಅರಸನು ತೋಟಕ್ಕೆ ಹೋಗಿರುವಾಗ ಹಾಮಾನನು ಎಸ್ತೇರ್ ರಾಣಿಯೊಡನೆ ತನ್ನ ಪ್ರಾಣ ಭಿಕ್ಷೆಗಾಗಿ ಯಾಚಿಸಲು ಹಿಂದೆ ನಿಂತನು. ಇತರರ ಪ್ರಾಣ ತೆಗೆಯುವ ವಿಚಾರದಲ್ಲಿ ಕಣ್ಣು ಮುಚ್ಚಿ ನಿರ್ಧಾರ ತೆಗೆದುಕೊಂಡ ಹಾಮಾನನು ಈಗ ಗುಲಾಮನಂತಾದನು. ಅವನು ರಾಣಿಯ ಕಾಲಬುಡದಲ್ಲಿ ಬಿದ್ದು ಬೇಡಿಕೊಳ್ಳತೊಡಗಿದನು. ಅರಸನು ಈ ಸಂಗತಿಯನ್ನು ಸುಮ್ಮನೆ ಬಿಡುವುದಿಲ್ಲವೆಂದು, ತನಗೆ ಕೇಡುಗಾಲ ಬಂತೆಂದು ಅವನಿಗೆ ಖಚಿತವಾಯಿತು. ಈಗ ತನ್ನನ್ನು ರಾಣಿ ಮಾತ್ರ ಉಳಿಸಬಲ್ಲಳೆಂದು ಅರಿತುಕೊಂಡನು. ಅವನು ಭಯಗ್ರಸ್ತನಾದನು. ಆದ್ದರಿಂದ ರಾಣಿಯೊಡನೆ ಪ್ರಾಣ ಭಿಕ್ಷೆಗಾಗಿ ಮೊಣಕಾಲೂರಿ ಬೇಡತೊಡಗಿದನು. ಬನ್ನಿರಿ, ಮುಂದಕ್ಕೆ ನೋಡೋಣ. ಎಸ್ತೇರಳ ಪುಸ್ತಕ 7ನೇ ಅಧ್ಯಾಯ 8ನೇ ವಚನದಲ್ಲಿ ಅಲ್ಲಿ ಹೀಗೆ ಬರೆದದೆ, ಅರಸನು ಅರಮನೆಯ ತೋಟದಿಂದ ತಾನು ದ್ರಾಕ್ಷಾರಸ ಪಾನ ಮಾಡಿದ ಗೃಹಕ್ಕೆ ತಿರುಗಿ ಬಂದು ಎಸ್ತೇರಳು ಒರಗಿಕೊಳ್ಳುವ ಲೋಡಿನ ಮೇಲೆ ಹಾಮಾನನು ಬಿದ್ದುಕೊಂಡಿರುವುದನ್ನು ಕಂಡು, ಇವನು ರಾಣಿಯನ್ನು ನನ್ನ ಮುಂದೆಯೇ ಅರಮನೆಯಲ್ಲಿ ಭಂಗಪಡಿಸಬೇಕೆಂದಿರುತ್ತಾನೋ ಅಂದನು. ಅರಸನ ಬಾಯಿಂದ ಈ ಮಾತು ಹೊರಟ ಕೂಡಲೇ ಸೇವಕರು ಹಾಮಾನನ ಮೋರೆಗೆ ಮುಸುಕು ಹಾಕಿದರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪ್ರಾಣ ಭಿಕ್ಷೆ ಕೇಳುತ್ತಿದ್ದ ಹಾಮಾನನಿಗೆ ತನ್ನ ಯತ್ನವೇನೂ ಸಾಗದು ಎಂಬ ಅರಿವಾಯಿತು. ತಾನು ಮಾಡಿದ ಕೃತ್ಯಕ್ಕಾಗಿ ತನಗೆ ಶಿಕ್ಷೆ ಖಂಡಿತವೆಂಬುದನ್ನು ತಿಳಿದುಕೊಂಡನು. ಆದ್ದರಿಂದ ಹುಚ್ಚನಂತನಾಗಿ ರಾಣಿಯ ಲೋಡಿನ ಮೇಲೆ ಬಿದ್ದು ಹೊರಳಾಡತೊಡಗಿದನು. ಊಟ ಮಾಡುವಾಗ ಇಂತಹ ಲೋಡಿಗೆ ಒರಗಿಕೊಳ್ಳುವುದು ಸಾಮಾನ್ಯವಾಗಿತ್ತು. ಅಷ್ಟರಲ್ಲಿ ಅರಸನು ಒಳಬಂದು ಹಾಮಾನನನ್ನು ನೋಡಿ, ಇವನು ರಾಣಿಯನ್ನು ನನ್ನ ಮುಂದೆಯೇ ಅರಮನೆಯಲ್ಲಿ ಭಂಗಪಡಿಸಬೇಕೆಂದಿದ್ದಾನೋ
ಎಂದು ಉದ್ಗರಿಸಿದನು. ಹೇಡಿಯಾದ ಹಾಮಾನನು ಭಯಗ್ರಸ್ತನಾಗಿ ಲೋಡಿನ ಮೇಲೆ ಬಿದ್ದುಕೊಂಡಿದ್ದನು. ಅವನಲ್ಲಿ ತುಂಬಾ ಭಯ ತುಂಬಿತ್ತು. ಅರಸನು, ಈ ಮನುಷ್ಯನು ನನ್ನ ರಾಣಿಯೊಂದಿಗೆ ಏನು ಮಾಡಬೇಕೆಂದಿದ್ದಾನೆ ಎಂದು ಉದ್ಗರಿಸಿದನು. ಅರಸನಾದ ಅಹಷ್ವೇರೋಷನು ಅಪ್ಪಣೆ ಹೊರಡಿಸಬೇಕೆಂದಿರಲಿಲ್ಲ. ಅವನು ತೋಟದಿಂದ ಒಳಬಂದು ಏನಾಗುತ್ತದೆಂದು ನೋಡಿ ಉದ್ಗಾರ ಮಾಡಿದ್ದಷ್ಟೇ ಅಲ್ಲಿ ನಿಂತಿದ್ದವರಿಗೆ ಏನು ಮಾಡಬೇಕೆಂದು ಗೊತ್ತಾಯಿತು. ಅರಸನು ಮಾತನಾಡುವವರೆಗೆ ಸೇವಕರು ಏನನ್ನೂ ಮಾಡಲಿಲ್ಲ. ಅವರು ಸುಮ್ಮನೆ ನಿಂತು ನೋಡುತ್ತಿದ್ದರು. ರಾಣಿಯೂ ಕೂಡ ಸಹಾಯಕ್ಕಾಗಿ ಕೇಳಿಕೊಂಡಿರಲಿಲ್ಲ. ಆಕೆ ಭಯದಿಂದ ತುಂಬಿದವಳಾಗಿದ್ದಳು. ಆದರೆ ಅರಸನು ಮಾತಾಡಿದ ಕೂಡಲೇ ಸೇವಕರು ಮುಂದೆ ಬಂದು ಹಾಮಾನನನ್ನು ಹಿಡಿದುಕೊಂಡು ಹೋದರು. ಅವರು ಅವನನ್ನು ಅರಮನೆಯ ಕಾವಲಿನವರ ವಶಕ್ಕೆ ಕೊಟ್ಟರು. ಮುಂದಕ್ಕೆ ನಾವು ನೋಡುತ್ತೇವೆ. ಎಸ್ತೇರಳ ಪುಸ್ತಕ 7ನೇ ಅಧ್ಯಾಯ 9 ಮತ್ತು 10ನೇ ವಚನದಲ್ಲಿ ಅಲ್ಲಿ ಹೀಗೆ ಬರೆದದೆ, ಇದಲ್ಲದೆ ಅರಸನ ಸೇವೆ ಮಾಡುತ್ತಿದ್ದ ಕಂಚುಕಿಗಳಲ್ಲೊಬ್ಬನಾದ ಹರ್ಬೋನನು, ಇಗೋ, ಈ ಹಾಮಾನನ ಮನೆಯ ಹತ್ತಿರ ಅರಸನ ಪ್ರಾಣ ರಕ್ಷಣೆಗಾಗಿ ಸಮಾಚಾರವನ್ನು ತಿಳಿಸಿದ ಮೊರ್ದೆಕೈಯನ್ನು ನೇತು ಹಾಕಿಸುವುದಕ್ಕೆ ಇವನಿಂದ ಸಿದ್ಧ ಮಾಡಲ್ಪಟ್ಟ 50 ಮೊಳ ಎತ್ತರವಾದ ಗಲ್ಲು ಮರವಿರುತ್ತದಲ್ಲ ಅನ್ನಲು ಅರಸನು, ಇವನನ್ನು ಅದಕ್ಕೆ ನೇತು ಹಾಕಿರಿ ಎಂದು ಆಜ್ಞಾಪಿಸಿದನು. ಹಾಮಾನನನ್ನು ಮೊರ್ದೆಕೈಗೋಸ್ಕರ ಸಿದ್ಧ ಮಾಡಿದ ಗಲ್ಲಿಗೆ ಹಾಕಿದರು. ಅರಸನ ಕೋಪವು ಶಾಂತವಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅರಸನು ಸಮಯ ವ್ಯರ್ಥ ಮಾಡಲಿಲ್ಲ. ಅವನು ಕೈದು ಮಾಡುವ ಅಧಿಕಾರ ಹೊಂದಿದ್ದಲ್ಲದೆ ಶಿಕ್ಷೆ ನಿರ್ಣಯಿಸುವ ಅಧಿಕಾರವನ್ನೂ ಹೊಂದಿದ್ದನು. ಮೊರ್ದೆಕೈಗೋಸ್ಕರ ಸಿದ್ಧಪಡಿಸಿದ ಅದೇ ಗಲ್ಲು ಮರದಲ್ಲಿ ಹಾಮಾನನು ಅದೇ ರಾತ್ರಿ ಸತ್ತನು. ದೇವರ ವಾಕ್ಯ ಉದ್ದಕ್ಕೂ ಹೇಳಲ್ಪಟ್ಟ ಒಂದು ಸತ್ಯಕ್ಕೆ ಇದು ಸಾಕ್ಷಿಯಾಗಿದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 7ನೇ ವಚನದಲ್ಲಿ ಹೀಗೆ ಓದುತ್ತೇವೆ, ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ, ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಿರಾಪರಾಧಿಯ ಕೊಲೆಗಾಗಿ ತಾನು ಸಿದ್ಧಪಡಿಸಿದ ಗಲ್ಲು ಮರಕ್ಕೆ ಹಾಮಾನನು ತಾನೇ ಹಾಕಲ್ಪಟ್ಟು ಸತ್ತದ್ದು ವಿಪರ್ಯಾಸವಲ್ಲವೇ? ಪ್ರಿಯರೇ, ಯಾಕೋಬನಿಗೆ ಈ ಅನುಭವವಾಗಿತ್ತು. ಅವನು ತನ್ನ ತಂದೆಗೆ ಮೋಸ ಮಾಡಿದನು. ಅವನು ಏಸಾವನ ಬಟ್ಟೆಗಳನ್ನು ಹಾಕಿಕೊಂಡು ಹೋದನು. ಮುದುಕನಾದ ಈಸಾಕನು ಅವನನ್ನು ಮೂಸಿ ನೋಡಿ, ಇದು ನನ್ನ ಮಗನಾದ ಏಸಾವನೇ ಇರಬೇಕು ಎಂದನು. ಆ ದಿನಗಳಲ್ಲಿ ಪರಿಮಳ ದ್ರವ್ಯಗಳಿರಲಿಲ್ಲ. ಏಸಾವನು ಬರುವಾಗ ಕಾಣದಿದ್ದರೂ ಅವನೇ ಬಂದನೆಂದು ವಾಸನೆಯಿಂದಲೇ ಗ್ರಹಿಸಬಹುದಿತ್ತು. ಯಾಕೋಬನು ಆಡಿನ ಚರ್ಮವನ್ನು ಕೈಗೆ ಸುತ್ತಿಕೊಂಡನು. ಕಣ್ಣು ಕಾಣದ ಈಸಾಕನು ಕೈಯಿಂದ ಮುಟ್ಟಿ, ಇದು ಏಸಾವನೇ ಆಗಿದ್ದಾನೆ ಎಂದು ಅಂದುಕೊಂಡನು. ಪ್ರಿಯರೇ, ಯಾಕೋಬನು ತಾನೇ ಬುದ್ಧಿವಂತನೆಂದುಕೊಂಡನು. ಅವನು ದೇವರು ಆರಿಸಿದವನು. ಆದರೆ ದೇವರು ಅವನನ್ನು ಸುಮ್ಮನೆ ಬಿಡಲಿಲ್ಲ. 12 ಮಕ್ಕಳ ತಂದೆಯಾದ ಅವನು ವೃದ್ಧನಾಗಿದ್ದಾಗ ಅವನ ಮಕ್ಕಳು ಬಣ್ಣ ಬಣ್ಣದ ನಿಲುವಂಗಿಯೊಂದನ್ನು ಆಡಿನ ರಕ್ತದಲ್ಲಿ ಅದ್ದಿ ಅವನಿಗೆ ತಂದುಕೊಟ್ಟು, ಇದು ನಿನ್ನ ಮಗನ ಅಂಗಿಯಲ್ಲವೋ ಅಂದರು. ಯಾಕೋಬನು ದುಃಖದಿಂದ ಗೋಳಾಡಿದನು. ಅವನು ಕೂಡ ತನ್ನ ಪ್ರೀತಿಯ ಮಗನ ವಿಚಾರದಲ್ಲಿ ವಂಚಿಸಲ್ಪಟ್ಟನು. ಪ್ರೀತಿಯುಳ್ಳ ದೇವಜನರೇ, ಪೌಲನು ಈ ಸೂತ್ರವು ಯಾವಾಗಲೂ ಸತ್ಯವೆಂಬುದನ್ನು ತನ್ನ ಅನುಭವದಿಂದಲೇ ತಿಳಿದುಕೊಂಡಿದ್ದನು. ಸ್ತೆಫನನನ್ನು ಕಲ್ಲೆಸೆದು ಕೊಲ್ಲುವುದಕ್ಕೆ ಅವನು ಸಮ್ಮತಿಸಿದವನಾಗಿದ್ದನು. ಅವರು ಸ್ತೆಫನನ ಬಟ್ಟೆಗಳನ್ನು ಸೌಲನ ಕಾಲ ಬಳಿಯಲ್ಲಿ ಇಟ್ಟಿದ್ದರು. ಅವನು ಇದರ ಮುಖ್ಯಸ್ಥನಾಗಿದ್ದನು. ಆದರೆ ಅದರಿಂದ ಅವನು ತಪ್ಪಿಸಿಕೊಳ್ಳಲಾಗಲಿಲ್ಲ. ಅವನು ರಕ್ಷಣೆ ಹೊಂದಿ ಕ್ರಿಸ್ತನವನಾದ್ದರಿಂದ ಅವನ ಪಾಪಗಳು ಕ್ಷಮಿಸಲ್ಪಟ್ಟವು ಎಂಬುದಾಗಿ ನೀವು ಹೇಳಬಹುದು. ಹೌದು, ಅವನು ಕ್ಷಮಿಸಲ್ಪಟ್ಟವನು ಸರಿ. ಆದರೆ ಒಬ್ಬನು ಏನು ಬಿತ್ತುತ್ತಾನೋ ಅದೇ ಮೊಳಕೆ ಬರುತ್ತದೆ. ಪೌಲನ ಜೀವಿತದಲ್ಲೂ ಅವನು ಬಿತ್ತಿದ್ದು ಮೊಳಕೆ ಬಂತು. ಅವನ ಮೊದಲನೆಯ ಪ್ರಸಂಗ ಪ್ರಯಾಣದಲ್ಲಿ ಗಲಾತ್ಯ ಸೀಮೆಗೆ ಬಂದನು. ಅಲ್ಲಿನ ಲುಸ್ತ್ರಕ್ಕೆ ಬಂದಾಗ ಅಲ್ಲಿ ಅವರು ಅವನಿಗೆ ಕಲ್ಲೆಸೆದು ಸತ್ತನೆಂದು ತಿಳಿದು ಬಿಟ್ಟು ಹೋದರು. ಪ್ರಿಯರೇ, ಪೌಲನಿಗೆ ಈ ಮಾತಿನ ಸತ್ಯ ಗೊತ್ತಾಯಿತು. ಒಬ್ಬನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ದೇವರನ್ನು ಮೋಸಪಡಿಸಲಿಕ್ಕೆ ಆಗದು. ಪ್ರೀತಿಯುಳ್ಳ ದೇವಜನರೇ, ಹಾಮಾನನಿಗೂ ಇದೇ ಅನುಭವವಾಯಿತು. ಅವನಿಗೆ ಅದು ಕಷ್ಟಕರವಾದ ಪಾಠವಾಯಿತು. ಔತಣ ಕೂಟಕ್ಕೆ ಹೋದವನು ಅದು ತನ್ನ ಮರಣ ಶಾಸನವಾಗಿದೆ ಎಂದು ಕಂಡುಕೊಂಡನು. ಅವನು ಗಲ್ಲಿಗೇರಿಸಲ್ಪಟ್ಟನು. ಕೀರ್ತನೆಗಳು 37, 35 ಮತ್ತು 36ನೇ ವಚನದಲ್ಲಿ ಹೀಗಿದೆ, ದುಷ್ಟನು ಭೀಕರವಾಗಿ ಸ್ವಸ್ಥಳದಲ್ಲಿ ಹಸುರಾಗಿ ಬೆಳೆದ ಮರದಂತೆ ವಿಸ್ತರಿಸಿಕೊಂಡಿರುವುದನ್ನು ನೋಡಿದ್ದೆನು. ತರುವಾಯ ನಾನು
ಆ ದಾರಿಯಲ್ಲಿ ಹೋಗಿ ನೋಡಲಾಗಿ ಅವನು ಇಲ್ಲದೇ ಹೋಗಿದ್ದನು. ಅವನನ್ನು ಹುಡುಕಿದರೂ ಸಿಕ್ಕಲೇ ಇಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕೀರ್ತನೆಗಾರನ ಈ ಮಾತುಗಳನ್ನು ಗಮನಿಸಿರಿ. ಅದು ಆಸಕ್ತಿಕರವಾಗಿದೆ. ಚಿಕ್ಕ ಮನುಷ್ಯನೇ, ನೀನು ಮನಬಂದಂತೆ ದುಷ್ಟನಾಗಿ ಬದುಕಬಹುದು. ನಿನ್ನ ಕುರಿತಾದ ದೇವರ ಉದ್ದೇಶಗಳಿಗೆ ವಿರುದ್ಧವಾಗಿ ನೀನು ಓಡಬಹುದು. ಆದರೆ ನೀನು ಗೆಲ್ಲಲಾರಿ. ನೀನು ಅದೃಶ್ಯದಿಂದಲೇ ಮರೆಯಾಗಿ ಹೋಗುತ್ತಿ. ಹಾಮಾನಿಗಾದದ್ದು ಇದೇ. ಪ್ರಿಯರೇ, ನಾನು ನೀನು ದೇವರೆದುರು ಪಾಪಿಗಳಾಗಿ ಅಪರಾಧಿ ಸ್ಥಳದಲ್ಲಿ ನಿಂತಿದ್ದೇವೆ. ಹಾಮಾನಿಗಾದಂಥ ಅವಸ್ಥೆಯೇ ನಮಗೂ ಆಗಬೇಕಾಗಿದೆ. ನಾನು ಅಂತಹ ದೊಡ್ಡ ಅಪರಾಧ ಮಾಡಿಲ್ಲ ಎಂದು ನೀನು ಹೇಳಬಹುದು. ಆದರೆ ಹಾಗೆ ಯಾರೂ ಹೇಳಲಿಲ್ಲ. ಆದರೆ ಅವನಲ್ಲಿದ್ದಂತಹ ಮಾನವ ಸ್ವಭಾವವೇ ನಿನ್ನಲ್ಲೂ ಇದೆಯಲ್ಲ. ಅದು ದೇವರಿಗೆ ವಿರುದ್ಧವಾದದ್ದಾಗಿದೆ. ಮತ್ತು ಇಂಥ ಸ್ಥಿತಿಯಲ್ಲಿ ನೀನು ಪಾಪ ಅಪರಾಧಗಳಲ್ಲಿ ಸತ್ತವನಾಗಿರುವಾಗ ಕ್ರಿಸ್ತನು ನಿನಗೆ ಬದಲಾಗಿ ಕ್ರೂಜೆಯಲ್ಲಿ ಸತ್ತನು. ಪ್ರಿಯನೇ, ನೀನು ಆತನನ್ನು ನಂಬುವುದಾದರೆ ಆತನು ನಿನ್ನ ರಕ್ಷಕನಾಗಿರುವನು. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನು ನಮ್ಮ ರಕ್ಷಕನಾಗಿದ್ದಾನೋ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣವ. ಆತನನ್ನು ನಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ನಿತ್ಯ ಜೀವದ ನಿರೀಕ್ಷೆಯಲ್ಲಿ ನಮ್ಮ ಜೀವಿತವನ್ನು ಜೀವಿಸೋಣ. ಪ್ರಿಯರ, ಇಲ್ಲಿಗೆ ಎಸ್ತೇರಳ ಪುಸ್ತಕದ 7ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ದೇವರಾತ್ಮನು ನಮಗೆ ತಿಳಿಯಪಡಿಸಿದ ಸತ್ಯಗಳಿಗಾಗಿ ಆತನಿಗೆ ಸ್ತೋತ್ರ ಹೇಳುತ್ತಾ ನಮ್ಮ ಧ್ಯಾನವನ್ನು ಮುಂದುವರಿಸೋಣ. ಈಗ ನಮ್ಮ ಗಮನವನ್ನು ಎಸ್ತೇರಳ ಪುಸ್ತಕ 8ನೇ ಅಧ್ಯಾಯಕ್ಕೆ ನಡೆಸೋಣ. ಪ್ರಿಯರೇ, ಈ 8ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಅರಸನಿಂದ ಹೊರಟು ಬಂದ ನಿರೀಕ್ಷೆಯ ಸಂದೇಶ ಎಂಬುದಾಗಿ. ಪ್ರಿಯರೇ, ಹಾಮಾನನು ಸತ್ತನಾದರೂ ಯಹೂದ್ಯರಿಗಿದ್ದ ಮರಣದ ಭಯ ತಪ್ಪಿ ಹೋಗಲಿಲ್ಲ. ನಿರ್ದಿಷ್ಟ ದಿನದಲ್ಲಿ ಯಹೂದ್ಯರೆಲ್ಲರನ್ನೂ ಕೊಲ್ಲಬೇಕೆಂದು ರಾಜಾಜ್ಞೆ ಇನ್ನೂ ಜಾರಿಯಲ್ಲಿತ್ತು. ಯಾಕಂದರೆ ಅದು ಮೇದ್ಯ ಪಾರಸಿಯರ ಕಾನೂನಾಗಿದ್ದು ಯಾರೂ ಅದನ್ನು ಬದಲಾಯಿಸಲು ಸಾಧ್ಯವಿರಲಿಲ್ಲ. ಇದು ನಿಜವಾದ ಸಮಸ್ಯೆಗೆ ಕಾರಣವಾಯಿತು. ಇದಕ್ಕೆ ಪರಿಹಾರವೇನು? ಈ ಅಧ್ಯಾಯದಲ್ಲಿ ಅದಕ್ಕೆ ಉತ್ತರ ದೊರಕುತ್ತದೆ. ಬನ್ನಿರಿ, ಮುಂದಕ್ಕೆ ನಾವು ಎಸ್ತೇರಳ ಪುಸ್ತಕ 8ನೇ ಅಧ್ಯಾಯ 1 ಮತ್ತು 2ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಆ ದಿನದಲ್ಲಿ ಅರಸನಾದ ಅಹಷ್ವೇರೋಷನು ಯಹೂದ್ಯರ ವೈರಿಯಾದ ಹಾಮಾನನ ಮನೆಯನ್ನು ಎಸ್ತೇರ್ ರಾಣಿಗೆ ಕೊಟ್ಟನು. ಆಕೆಯು ಮೊರ್ದೆಕೈಗೂ ತನಗೂ ಇರುವ ಸಂಬಂಧವನ್ನು ತಿಳಿಸಿದ್ದರಿಂದ ಅರಸನು ಮೊರ್ದೆಕೈಯನ್ನು ಒಡ್ಡೋಲಗದಲ್ಲಿ ಸೇರಿಸಿ ತಾನು ಹಾಮಾನನಿಂದ ತೆಗೆಸಿದ್ದ ತನ್ನ ಮುದ್ರೆಯುಂಗುರವನ್ನು ಅವನಿಗೆ ಕೊಟ್ಟನು. ಎಸ್ತೇರಳು ಹಾಮಾನನ ಮನೆಯ ಆಡಳಿತವನ್ನು ಅವನಿಗೆ ಒಪ್ಪಿಸಿದಳು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮೊದಲನೆಯ ಸಲ ಮೊರ್ದೆಕೈಯು ತನ್ನ ಸಾಕು ತಂದೆ ಎಂಬುದನ್ನು ಎಸ್ತೇರಳು ಪ್ರಕಟಪಡಿಸಿದಳು. ಹಾಮಾನನಿಗೆ ಬೊಗ್ಗಿ ನಮಸ್ಕರಿಸಲೊಪ್ಪದ ಮೊರ್ದೆಕೈಯಿಂದಾಗಿ ಈ ಕ್ರೂರ ರಾಜಾಜ್ಞೆಯು ಹೊರಟಿತು. ಅರಸನು ತನ್ನ ಮುದ್ರೆಯುಂಗುರವನ್ನು ತನಗೆ ಬೇಕಾದಂತೆ ಉಪಯೋಗಿಸುತ್ತಿದ್ದನೆಂದು ಈ ಭಾಗದಲ್ಲಿ ನೋಡುತ್ತೇವೆ. ಅದು ಪ್ರಾಮುಖ್ಯವಾದ ಅಧಿಕಾರಯುತವಾದ ಮುದ್ರೆಯುಂಗುರವಾಗಿತ್ತು. ಅದರ ಮುದ್ರೆಯನ್ನು ಉಪಯೋಗಿಸಿ ಜನರ ನಾಶಕ್ಕೆ ಕಾರಣವಾಗಬಹುದಿತ್ತು. ಹಾಮಾನನು ಪ್ರಧಾನಮಂತ್ರಿಯಾಗಿದ್ದಾಗ ಅರಸನು ಈ ಮುದ್ರೆಯುಂಗುರವನ್ನು ಅವನಿಗೆ ಕೊಟ್ಟಿದ್ದನು. ಈಗ ಅದೇ ಉಂಗುರವನ್ನು ಅರಸನು ಮೊರ್ದೆಕೈಯ ಕೈಗೆ ಕೊಟ್ಟನು. ಈಗ ಅದು ಸುರಕ್ಷಿತ ಕೈಗಳಲ್ಲಿರುತ್ತದೆ. ಆದರೆ ಅರಸನು ಅದನ್ನು ಕೊಡುವುದರಲ್ಲಿ ಅಲಕ್ಷ್ಯದಿಂದಿರುವಂತೆ ತೋರುತ್ತದೆ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವಾಗೆ ಎಸ್ತೇರಳ ಪುಸ್ತಕ 8ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಎಸ್ತೇರಳು ತಿರುಗಿ ಅರಸನನ್ನು ಮಾತನಾಡಿಸುವುದಕ್ಕೆ ಹೋಗಿ ಅವನ ಪಾದಗಳಿಗೆ ಬಿದ್ದು ಅತ್ತು, ಆಗಾಗನ ವಂಶದವನಾದ ಹಾಮಾನನು ಯಹೂದ್ಯರ ಹಾನಿಗಾಗಿ ಕಲ್ಪಿಸಿದ ಅಪಾಯಗಳನ್ನು ನಿವಾರಿಸಬೇಕೆಂದು ವಿಜ್ಞಾಪಿಸಲು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಎಸ್ತೇರಳು ಸಹಾಯಕ್ಕಾಗಿ ಅರಸನೊಂದಿಗೆ ಬೇಡಿಕೊಂಡಳು. ಆದರೆ ಮೊದಲಿನ ರಾಜಾಜ್ಞೆಯನ್ನು ತೆಗೆದುಹಾಕಲು ಸಾಧ್ಯವೇ ಇರಲಿಲ್ಲ. ಅದನ್ನು ಯಾವ ರೀತಿಯಿಂದಲಾದರೂ ಬದಲಾಯಿಸಲಿಕ್ಕೂ ಸಾಧ್ಯವಿರಲಿಲ್ಲ. ಅರಸನು ಅದನ್ನು ಮಾಡಲು ಸಾಧ್ಯವಿಲ್ಲ. ಅರಸನು ಮತ್ತೊಮ್ಮೆ ದಯಾಪರನಾಗಿ ತನ್ನ ಸುವರ್ಣ ರಾಜದಂಡವನ್ನು ಎಸ್ತೇರಳ ಕಡೆಗೆ ಚಾಚಿದನು. ಬನ್ನಿರಿ, ಮುಂದಕ್ಕೆ ನಾವು ನೋಡೋಣ. ಎಸ್ತೇರಳ ಪುಸ್ತಕ 8ನೇ ಅಧ್ಯಾಯ 4ರಿಂದ 6ನೇ ವಚನದವರೆಗೆ. ಅಲ್ಲಿ ಹೀಗೆ ನೋಡುತ್ತೇವೆ: ಅರಸನು ಸುವರ್ಣ ರಾಜದಂಡವನ್ನು ಆಕೆಯ ಕಡೆಗೆ ಚಾಚಿದ್ದರಿಂದ ಆಕೆಯು ಎದ್ದು ಅರಸನ ಮುಂದೆ ನಿಂತು ಅವನಿಗೆ, ಅರಸನು ನನ್ನ ಮೇಲೆ ಕಟಾಕ್ಷವಿಟ್ಟು ನನ್ನನ್ನು ಮೆಚ್ಚಿ ನಾನು ಹೇಳುವ ಮಾತು ಉಚಿತವಾದದ್ದು ಎಂದು ಎಣಿಸಿ ಅದಕ್ಕೆ ಸಮ್ಮತಿಸುವುದಾದರೆ ಅರಸನ ಎಲ್ಲ ಸಂಸ್ಥಾನಗಳಲ್ಲಿರುವ ಯಹೂದ್ಯರನ್ನು ಸಂಹರಿಸುವುದರ ವಿಷಯವಾಗಿ ಆಗಾಗನ ವಂಶದವನು ಹಮೇದಾತನ ಮಗನೂ ಆದ
ಹಾಮಾನನು ಬರೆಯಿಸಿದ ಪತ್ರಗಳನ್ನು ರದ್ದು ಮಾಡುವುದಕ್ಕಾಗಿ ರಾಯಾಸನವನ್ನು ಪ್ರಕಟಿಸಬೇಕು. ನನ್ನ ಜನರಿಗೆ ಕೇಡು ಸಂಭವಿಸುವುದನ್ನು ನೋಡಿ ನಾನು ಸಹಿಸುವುದು ಹೇಗೆ? ನನ್ನ ಕುಲ ನಾಶವನ್ನು ನೋಡುತ್ತಾ ಸುಮ್ಮನಿರುವುದು ಹೇಗೆ ಎಂದು ಭಿನ್ನವಿಸಿದಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಹಾಮಾನನಿಗೆ ಶಿಕ್ಷೆ ಕೊಟ್ಟದರಿಂದ ತನ್ನ ಜನರಿಗೇನೂ ಲಾಭವಾಗಲಿಲ್ಲ. ಅವರ ರಕ್ಷಣೆಗಾಗಿ ಏನನ್ನಾದರೂ ಮಾಡಬೇಕೆಂಬುದನ್ನು ಎಸ್ತೇರಳು ಸ್ಪಷ್ಟಪಡಿಸಿದಳು. ಅವರನ್ನು ಉಳಿಸಲಿಕ್ಕಾಗಿ ಏನನ್ನಾದರೂ ಮಾಡಲೇಬೇಕು. ಬನ್ನಿರಿ, ಮುಂದಕ್ಕೆ ನಾವು ಎಸ್ತೇರಳ ಪುಸ್ತಕ 8ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಆಗ ಅಹಷ್ವೇರೋಷ್ ರಾಜನು ರಾಣಿಯಾದ ಎಸ್ತೇರಳಿಗೂ ಯೆಹೂದ್ಯನಾದ ಮೊರ್ದೆಕೈಗೂ, ಹಾಮಾನನು ಯೆಹೂದ್ಯರಿಗೆ ವಿರುದ್ಧವಾಗಿ ಕೈ ಎತ್ತಿದ್ದರಿಂದ ಅವನನ್ನು ಗಲ್ಲಿಗೆ ಹಾಕಿಸಿ ಅವನ ಸೊತ್ತನ್ನು ಎಸ್ತೇರಳಿಗೆ ದಾನ ಮಾಡಿದೆನಲ್ಲ ಎಂಬುದಾಗಿ. ಪ್ರಿಯರೇ, ಹಾಮಾನನ ಮನೆಯನ್ನು ಅರಸನು ಎಸ್ತೇರಳಿಗೂ ಮೊರ್ದೆಕೈಗೂ ಕೊಟ್ಟಿದ್ದಾನೆ ಸರಿ, ಆದರೆ ಅದರಿಂದಾಗಿ ಯೆಹೂದ್ಯರಿಗೆ ಉಳಿವು ಆಗಲಿಲ್ಲ. ಹಾಮಾನನ ಮರಣಕ್ಕಿಂತ ಮೊದಲು ಯೆಹೂದ್ಯರಿಗಿದ್ದ ಪರಿಸ್ಥಿತಿಯೇ ಮುಂದುವರಿದಿದೆ. ಬನ್ನಿರಿ, ಮುಂದಕ್ಕೆ ನಾವು ನೋಡೋಣ. ಎಸ್ತೇರಳ ಪುಸ್ತಕ 8ನೇ ಅಧ್ಯಾಯ 8ನೇ ವಚನವನ್ನು: ಅರಸನ ಹೆಸರಿನಲ್ಲಿ ಬರೆಯಲ್ಪಟ್ಟು ರಾಜಮುದ್ರೆ ಇರುವ ಲೇಖನವನ್ನು ಯಾರೂ ರದ್ದು ಮಾಡಕೂಡದಷ್ಟೇ. ಹೀಗಿರುವುದರಿಂದ ಯೆಹೂದ್ಯರ ವಿಷಯವಾಗಿ ನಿಮಗೆ ಸರಿ ತೋರುವುದನ್ನು ಅರಸನ ಹೆಸರಿನಲ್ಲಿ ನೀವು ಬರೆಯಿಸಿ ರಾಜಮುದ್ರೆಯನ್ನು ಹಾಕಿರಿ ಎಂದು ಹೇಳಿದನು ಎಂಬುದಾಗಿ. ಪ್ರಿಯರೇ, ಮೊರ್ದೆಕೈ ಈಗ ತ್ವರಿತನಾಗಿ ಕಾರ್ಯಶೀಲನಾಗುತ್ತಾನೆ. ಅದು ಹೇಗೆಂದು ನೋಡೋಣ. ಬನ್ನಿರಿ, ಮುಂದಕ್ಕೆ ನಾವು ಎಸ್ತೇರಳ ಪುಸ್ತಕ 8ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಆಗ ರಾಜಲೇಖಕರು ಕರೆಯಲ್ಪಟ್ಟರು. ಅವರು 3ನೇ ತಿಂಗಳಾದ ಜ್ಯೇಷ್ಠ ಮಾಸದ 23ನೇ ದಿನದಲ್ಲಿ ಬಂದು ಮೊರ್ದೆಕೈಯ ಆಜ್ಞಾನುಸಾರ ಯೆಹೂದ್ಯರಿಗೂ ಹಿಂದುಸ್ತಾನ ಮೊದಲುಗೊಂಡು ಕೂಷಿನವರೆಗೂ ಇರುವ 127 ಸಂಸ್ಥಾನಗಳ ಉಪರಾಜರಿಗೂ ದೇಶಾಧಿಪತಿಗಳಿಗೂ ಅಧಿಕಾರಿಗಳಿಗೂ ಪತ್ರಗಳನ್ನು ಬರೆದರು. ಆ ಪತ್ರಗಳು ಆಯಾ ಸಂಸ್ಥಾನಗಳ ಬರಹಗಳಲ್ಲಿಯೂ ಆಯಾ ಜನಾಂಗಗಳ ಭಾಷೆಗಳಲ್ಲಿಯೂ ಇದ್ದವು. ಯೆಹೂದ್ಯರಿಗೆ ಬರೆದ ಪತ್ರಗಳು ಯೆಹೂದ್ಯ ಬರಹದಲ್ಲಿಯೂ ಭಾಷೆಯಲ್ಲಿಯೂ ಲಿಖಿತವಾದವು ಎಂಬುದಾಗಿ. ಪ್ರಿಯರೇ, ಹೊಸ ರಾಜಾಜ್ಞೆಯ ಪ್ರತಿಗಳನ್ನು ಮಾಡುವುದಕ್ಕಾಗಿ ಬೇರೆ ಬೇರೆ ಭಾಷೆಯ ರಾಜಲೇಖಕರನ್ನು ಕರೆದು ಸೇರಿಸಿದರು. ಬನ್ನಿರಿ, ಮುಂದಕ್ಕೆ ನಾವು ನೋಡೋಣ. ಎಸ್ತೇರಳ ಪುಸ್ತಕ 8ನೇ ಅಧ್ಯಾಯ 10ನೇ ವಚನದಿಂದ 12ನೇ ವಚನದವರೆಗೆ. ಅಲ್ಲಿ ಹೀಗೆ ಬರೆದದೆ: ಮೊರ್ದೆಕೈಯು ಅರಸನ ಹೆಸರಿನಲ್ಲಿ ಬರೆಯಲ್ಪಟ್ಟ ಅವುಗಳಿಗೆ ರಾಜಮುದ್ರೆಯನ್ನು ಹಾಕಿ ಅರಮನೆಯ ಅಶ್ವಾಲಯಗಳಲ್ಲಿ ಹುಟ್ಟಿ ಬೆಳೆದ ಸವಾರಿ ಕುದುರೆಗಳನ್ನು ಹತ್ತಿಕೊಂಡಿದ್ದ ಹಂಚೆಯವರ ಮುಖಾಂತರ ಕಳುಹಿಸಿದನು. ಈ ಪತ್ರಗಳಿಂದ ಅರಸನು ಅಹಷ್ವೇರೋಷ್ ರಾಜನ ಎಲ್ಲಾ ಸಂಸ್ಥಾನಗಳ ಆಯಾ ಪಟ್ಟಣಗಳಲ್ಲಿರುವ ಯೆಹೂದ್ಯರು ಒಂದೇ ದಿನದಲ್ಲಿ, ಅಂದರೆ 12ನೇ ದಿನದಲ್ಲಿ ಕೂಡಿಕೊಂಡು ತಮ್ಮ ಪ್ರಾಣ ರಕ್ಷಣೆಗಾಗಿ ಎದ್ದು ತಮಗೆ ವಿರೋಧವಾಗಿ ಆಯುಧಗಳೊಡನೆ ನೆರೆದು ಬರುವ ಎಲ್ಲಾ ಜನಾಂಗಗಳವರನ್ನು, ಸಂಸ್ಥಾನಗಳವರನ್ನು, ಅವರ ಹೆಂಡತಿಯರು ಮಕ್ಕಳು ಸಹಿತವಾಗಿ ಕೊಂದು ಸಂಹರಿಸಿ ನಿರ್ನಾಮಗೊಳಿಸಿ ಅವರ ಸೊತ್ತನ್ನು ಸೂರೆ ಮಾಡಬೇಕೆಂದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮೊದಲಿನ ರಾಜಾಜ್ಞೆಯನ್ನು ಸ್ವಲ್ಪವೂ ಬದಲಾಯಿಸಲಿಲ್ಲ. ಅದು ಶಾಶ್ವತವಾದದ್ದು, ಬದಲಾಯಿಸಲಾಗದ್ದು. ಆದರೆ ಮೊದಲಿನ ಹಾಗಿನ ಇನ್ನೊಂದು ರಾಜಾಜ್ಞೆಯು ಸಿದ್ಧವಾಗಿ ಕಳಿಸಲ್ಪಟ್ಟಿತು. ಅದು ಅರಸನಿಂದ ಸಹಿ ಮಾಡಲ್ಪಟ್ಟಿತು. ಆಗ ಅರಸನ ಸೈನ್ಯ ಅಧಿಕಾರಿಗಳಲ್ಲಿದ್ದ ಸಮಸ್ತ ಬಲವು ಈಗ ಯೆಹೂದ್ಯರ ಕಡೆಗಿತ್ತು. ಇದು ಇಡೀ ಚಿತ್ರಣವನ್ನು ಬದಲಾಯಿಸಿತು. ಈ ಹೊಸ ರಾಜಾಜ್ಞೆಯು ಯೆಹೂದ್ಯರ ಕೈಗೆ ಸಿಕ್ಕಿದಾಗ ಅವರ ಹೃದಯ ಸಂತೋಷ ಸಂಭ್ರಮಗಳಿಂದ ತುಂಬಿತು. ಪ್ರೀತಿಯುಳ್ಳ ದೇವಜನರೇ, ಈ ವೃತ್ತಾಂತವನ್ನು ತಮ್ಮ ಮನಸ್ಸಿನಲ್ಲಿ ನಾವು ಚಿತ್ರಿಸಿಕೊಳ್ಳಬಹುದು. ತನ್ನ ಜನರಿಗಾಗಿ ಅರಸನೊಡನೆ ಬೇಡಿಕೊಳ್ಳುವುದಕ್ಕಾಗಿ ಎಸ್ತೇರಳು ಅರಸನ ಸನ್ನಿಧಿಗೆ ಹೋದಾಗ ಸಂಜೆ ತಡವಾಗಿದ್ದಿರಬಹುದು. ಹೊಸ ರಾಜಾಜ್ಞೆಯು ಬರೆಸಲ್ಪಟ್ಟು ಅದಕ್ಕೆ ಅರಸನ ಮುದ್ರೆಯೂ ಬಿದ್ದಿತು. ಆ ರಾಜ್ಯದಲ್ಲಿ ಅನೇಕ ಭಾಷೆಗಳನ್ನಾಡುವ ಜನರಿದ್ದರು. ರಾಜ್ಯದ 127 ಸಂಸ್ಥಾನಗಳ ವಿವಿಧ ಭಾಷೆಗಳಲ್ಲಿ ಈ ಹೊಸ ರಾಜಾಜ್ಞೆಯನ್ನು ಬರೆಯುವುದಕ್ಕಾಗಿ ರಾಜ್ಯದ ಎಲ್ಲಾ ಲೇಖಕರು ಕರೆಯಲ್ಪಟ್ಟಿರಬೇಕು ಮತ್ತು ಅವುಗಳ ಪ್ರತಿಗಳನ್ನು ಮಾಡಿಸಬೇಕಾಗಿತ್ತು. ಪ್ರಿಯರೇ, ಆ ದಿನಗಳಲ್ಲಿ ಪ್ರಸ್ತುತವಿದ್ದ ಎಲ್ಲಾ ರೀತಿಯ ಸಂಚಾರ ಸಂಪರ್ಕ ವ್ಯವಸ್ಥೆಗಳು ಉಪಯೋಗಿಸಲ್ಪಟ್ಟವು. ದೂತರನ್ನು ಒಂಟೆ, ಕುದುರೆ, ಹೇಸರಗತ್ತೆ ಇತ್ಯಾದಿಗಳ ಮೇಲೆ ಸವಾರಿ ಮಾಡಿ ಕಳುಹಿಸಲಾಯಿತು. ಅವರು ಅರೇಬಿಯಾದ ಮರುಭೂಮಿಯನ್ನು ದಾಟಿ ಯುಪ್ರಟೀಸ್, ಟೈಗ್ರೀಸ್ ನದಿಗಳನ್ನು ಹಾದು ಹಿಂದುಸ್ತಾನ ಮತ್ತು ಆಫ್ರಿಕದ ದೇಶಗಳವರೆಗೂ ಹೋದರು. ದೂತರು ಈ ರಾಜಾಜ್ಞೆಯ ಪ್ರತಿಯೊಂದಿಗೆ ಸಾಧ್ಯವಾದಷ್ಟು ತ್ವರಿತವಾಗಿ ರಾಜ್ಯದ ಪ್ರತಿಯೊಂದು ಮೂಲೆಗೂ ಹಳ್ಳಿಗಳಿಗೂ ತಲುಪಿದರು. ಈ ಹೊಸ ರಾಜಾಜ್ಞೆಯಿಂದಾಗಿ ಯೆಹೂದ್ಯರಿಗೆ ತಪ್ಪಿಸಿಕೊಳ್ಳುವ ಮಾರ್ಗವಾಗಿದೆ.
ಈ ಸಂದೇಶವು ಅವರಿಗೆ ತಕ್ಕ ಸಮಯದಲ್ಲಿ ಸಿಕ್ಕಿದರೆ ಅವರು ಪ್ರಾಣವನ್ನುಳಿಸಿಕೊಳ್ಳಬಹುದು. ಪ್ರೀತಿಯುಳ್ಳ ದೇವಜನರೇ, ಸತ್ಯವೇದದಲ್ಲಿ ನಮ್ಮ ರಕ್ಷಣೆಯ ಕುರಿತಾಗಿ ಇರುವ ಚಿತ್ರಣಗಳಲ್ಲಿ ಇದು ಅತಿ ಅದ್ಭುತಕರವಾದದ್ದಾಗಿದೆ. ಆದರೆ ಈ ಚಿತ್ರಣವನ್ನು ಈ ದಿನಗಳಲ್ಲಿ ಉಪಯೋಗಿಸುವುದು ಬಹಳ ಕಡಿಮೆ. ಅದು ದೇವರಿಂದ ನೇರವಾಗಿ ಕೊಡಲ್ಪಟ್ಟ ಒಂದು ಚಿತ್ರಣವಾಗಿದೆ. ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 11ನೇ ವಚನ ಹೀಗೆ ಹೇಳುತ್ತದೆ: ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ ಮತ್ತು ಯುಗಾಂತ್ಯಕ್ಕೆ ಬಂದಿರುವಾದ ನಮಗೆ ಬುದ್ಧಿವಾದಗಳಾಗಿ ಬರೆದವೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಒಂದು ಆಜ್ಞೆಯನ್ನು ಕಳಿಸಿದ್ದಾನೆ: ಪಾಪ ಮಾಡುವ ಪ್ರಾಣಿಯೇ ಸಾಯುವನು ಎಂಬುದಾಗಿ. ಯೆಹೆಜ್ಕೇಲನ ಪ್ರವಾದನೆ ಪುಸ್ತಕ 18ನೇ ಅಧ್ಯಾಯ 4ನೇ ವಚನದಲ್ಲಿ ಅದು ಬರೆದದೆ. ಅದು ಕೆಲವು ಮಂದಿ ಅಪರಾಧಕ್ಕಾಗಿ ಹಿಡಿಯಲ್ಪಟ್ಟವರಿಗೆ ಮಾತ್ರವಲ್ಲ, ಎಲ್ಲರಿಗೂ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನ ಹೇಳುತ್ತದೆ: ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ನಾವೆಲ್ಲರೂ ಅಶುದ್ಧರ ಹಾಗಿದ್ದೇವೆ. ನಮ್ಮ ಧರ್ಮ ಕಾರ್ಯಗಳೆಲ್ಲ ಹೊಲೆಯ ಬಟ್ಟೆಯಂತಿವೆ. ನಾವೆಲ್ಲರೂ ತರಗೆಳೆಯೋಪಾದಿಯಲ್ಲಿ ಒಣಗಿ ಹೋಗಿದ್ದೇವೆ. ನಮ್ಮ ಅಪರಾಧಗಳು ಬಿರುಗಾಳಿಯ ಪ್ರಕಾರ ನಮ್ಮನ್ನು ಬಡಿದುಕೊಂಡು ಹೋಗಿವೆ ಎಂಬುದಾಗಿ ಯೆಶಾಯನ ಪ್ರವಾದನೆ ಗ್ರಂಥ 64ನೇ ಅಧ್ಯಾಯ 6ನೇ ವಚನದಲ್ಲಿ ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ದೇವರು ಪರಿಪೂರ್ಣತೆಗಾಗಿ ನಮ್ಮನ್ನು ರಕ್ಷಿಸಲು ಸಾಧ್ಯವಿಲ್ಲ. ಯಾಕಂದರೆ ನಮ್ಮಲ್ಲಿ ಪರಿಪೂರ್ಣತೆ ಇಲ್ಲ. ಆ ಪರಿಪೂರ್ಣತೆಗಾಗಿ ರಕ್ಷಿಸಲಾಗದು. ಯಾಕಂದರೆ ಆತನು ತನ್ನ ನೈತಿಕ ಮಟ್ಟವನ್ನು ಕೆಳಕ್ಕೆ ತರಲಾಗದು. ನಾವು ನಾಶನ ಪಾತ್ರ ಜನರಾಗಿದ್ದೇವೆ. ಮಾನವರೆಲ್ಲರ ಸ್ಥಿತಿ ಇದೇ ಆಗಿದೆ. ಮಾನವರೆಲ್ಲರ ಸಮಸ್ಯೆ ಕೂಡ ಇದೇ ಆಗಿದೆ. ಸಮಸ್ಯೆ ಬೇರೆಲ್ಲೋ ಇದೆ, ಬೇರೆ ಯಾರಲ್ಲೋ ಇದೆ ಎಂದು ನಾವು ಯೋಚಿಸುತ್ತೇವೆ. ಆದರೆ ಅದು ನಮ್ಮಲ್ಲೇ, ನಮ್ಮ ಹೃದಯಗಳಲ್ಲೇ ಇದೆ. ಪ್ರೀತಿಯುಳ್ಳ ದೇವಜನರೇ, ಹೃದಯದಿಂದಲೇ ಎಲ್ಲ ಕೆಟ್ಟ ಸಂಗತಿಗಳು ಹೊರಡುತ್ತವೆ. ಇಡೀ ಲೋಕವೇ ಮಲಿನವಾಗಿದೆ. ಗಾಳಿ ನೀರುಗಳು ಮಾತ್ರವಲ್ಲ, ಮಾನವನ ಹೃದಯಗಳೇ ಮಲಿನವಾಗಿದೆ. ಮಾನವನು ಪಾಪಿಯಾಗಿದ್ದು ಅವನಿಗೆ ರಕ್ಷಕನ ಅಗತ್ಯವಿದೆ. ಅನೇಕರು ಇದನ್ನು ಕೇಳಲು ಇಷ್ಟಪಡುವುದಿಲ್ಲ. ಅನೇಕ ಸಭೆಗಳು ಈ ದಿನಗಳಲ್ಲಿ ಉದಾರವಾದಿಗಳಾಗಿದ್ದು, ಉದಾರವಾದಿತ್ವವು ಒಂದು ಬಲಹೀನತೆಯಾಗಿದೆ. ನೀವು ಪಾಪಿಗಳು ಎಂಬುದಾಗಿ ಪೀಠದಿಂದ ಹೇಳಲು ಯಾರಿಗೂ ಧೈರ್ಯವಿರುವುದಿಲ್ಲ. ಇಂಥ ಸಂದೇಶವನ್ನು ಯಾರೂ ಇಷ್ಟಪಡಲಾರರು. ನಾವೆಲ್ಲರೂ ಹೊಗಳಿಸಿಕೊಳ್ಳುವುದಕ್ಕೆ ಇಷ್ಟಪಡುತ್ತೇವೆ. ಆದರೆ ಇದು ದೇವರ ಘೋಷಣೆ. ಅದನ್ನು ಯಾರಿಗೂ ಬದಲಾಯಿಸಲು ಸಾಧ್ಯವಿಲ್ಲ. ಅದನ್ನು ಅಲಕ್ಷಿಸಿದರೆ ನಿತ್ಯ ಮರಣವೇ ಗತಿ. ಪ್ರೀತಿಯುಳ್ಳ ದೇವಜನರೇ, ಆದರೆ ದೇವರಿಗೆ ಸ್ತೋತ್ರ. ದೇವರ ಆ ಸ್ಥಾನದಿಂದ ಇನ್ನೊಂದು ಘೋಷಣೆ ಹೊರಟಿದೆ. ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 5ನೇ ಅಧ್ಯಾಯ 20ನೇ ವಚನದಲ್ಲಿ ದೇವರೊಂದಿಗೆ ಸಮಾಧಾನವಾಗಿರಿ ಎಂಬುದಾಗಿ. ಪ್ರಿಯರೇ, ನಾವು ಈ ಲೋಕದಲ್ಲಿ ರಾಯಭಾರಿಗಳಾಗಿದ್ದೇವೆ. ಒಂದು ದೇಶವನ್ನು ಮತ್ತೊಂದು ದೇಶದಲ್ಲಿ ಪ್ರತಿನಿಧಿಸುವ ಅತ್ಯುನ್ನತ ಅಧಿಕಾರಿಯೇ ರಾಯಭಾರಿಯು. ಅದರಿಂದ ಸ್ನೇಹಪರವಾದ ಸಂಬಂಧಗಳು ವೃದ್ಧಿಯಾಗುತ್ತವೆ. ನಮ್ಮ ದೇವರು ಸ್ನೇಹಪರನಾಗಿದ್ದಾನೆ. ದೇವರೊಂದಿಗೆ ಸಮಾಧಾನವಾಗಲಿಕ್ಕಾಗಿ ನಾವು ಏನನ್ನೂ ಮಾಡಬೇಕೆಂದಿಲ್ಲ. ಆತನೇ ನಿನಗಾಗಿ ಎಲ್ಲವನ್ನೂ ಮಾಡಿದ್ದಾನೆ. ಕ್ರಿಸ್ತನು ನನಗಾಗಿ ನಿನಗಾಗಿ ಸತ್ತಿದ್ದಾನೆ. ಕ್ರಿಸ್ತನು ಈಗಾಗಲೇ ಮಾಡಿದ್ದಕ್ಕೆ ನಾವು ಏನನ್ನೂ ಸೇರಿಸಲು ಸಾಧ್ಯವಿದೆ? ಪ್ರಿಯರೇ, ದೇವರ ಹೃದಯವನ್ನು ಮೃದುಗೊಳಿಸುವುದಕ್ಕೆ ನಾವು ಏನನ್ನೂ ಮಾಡಲಾರೆವು. ಯೇಸು ನಮ್ಮ ಪಾಪಗಳಿಗಾಗಿ ಬೆಲೆ ತೆತ್ತಿರುವುದರಿಂದ ದೇವರ ಹೃದಯವು ಈಗಾಗಲೇ ನಮ್ಮ ಕಡೆಗೆ ಮೃದುವಾಗಿರುತ್ತದೆ. ಪ್ರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 31ನೇ ವಚನ ಹೀಗೆ ಹೇಳುತ್ತದೆ: ದೇವರು ನಮ್ಮ ಕಡೆಗಿದ್ದರೆ ನಮ್ಮನ್ನು ಎದುರಿಸುವವರು ಯಾರು ಎಂದು. ಪ್ರಿಯರೇ, ದೇವರು ನಮ್ಮ ಪಕ್ಷದಲ್ಲಿದ್ದಾನೆ. ಘೋಷಣೆ ಹೊರಟಾಗಿದೆ. ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಿಸಲ್ಪಡುತ್ತಿ. ನೀನು ಕ್ರಿಸ್ತನನ್ನು ನಂಬುವುದಾದರೆ ರಕ್ಷಣೆ ಹೊಂದುತ್ತಿ. ಆಶ್ವೇರೋಷ್ ರಾಜನು ಯೆಹೂದ್ಯರಿಗೆ ಮಾಡಿದ ಏರ್ಪಾಡು ಇದೇ ಆಗಿದೆ. ಹೊಸ ರಾಜಾಜ್ಞೆಯನ್ನು ನಂಬಿ ಅದರಂತೆ ಅವರು ಮಾಡಬೇಕಾಗಿತ್ತು. ಅದು ಅವರನ್ನು ಮುಂದೆ ಬರಲಿಕ್ಕಿದ್ದ ಮರಣದಿಂದ ತಪ್ಪಿಸುತ್ತಿತ್ತು. ಪ್ರೀತಿಯುಳ್ಳ ದೇವಜನರೇ, ಪಾಪಿಗಳನ್ನು ರಕ್ಷಿಸುವುದಕ್ಕೆ ದೇವರಿಗೆ ಒಂದು ಮಾರ್ಗವಿದೆ. ಪರಲೋಕಕ್ಕೆ ಹೋಗತಕ್ಕಷ್ಟು ಒಳ್ಳೆಯವನು ನೀನಾಗಿರುವುದಿಲ್ಲ. ಅಷ್ಟು ಒಳ್ಳೆಯವನಾಗಲು ನಿನಗೆ ಸಾಧ್ಯವೂ ಇರುವುದಿಲ್ಲ. ದೇವರು ನಿನ್ನಲ್ಲಿ ಕೆಲಸ ಮಾಡಬೇಕಿದೆ. ನಮಗೆ ಪರಿಪೂರ್ಣವಾಗಿರುವ ನೀತಿಯ ನಿಲುವಂಗಿಯನ್ನು ಕೊಡುವ ರಕ್ಷಣೆಯನ್ನು ಆತನ ಬಳಿಗೆ ಬಂದು ನಾವು ಸ್ವೀಕರಿಸಬೇಕು. ಕ್ರಿಸ್ತನು ತನ್ನ ನೀತಿವಂತಿಕೆಯನ್ನು ನಮಗೆ ಕೊಡುತ್ತಾನೆ. ಅದನ್ನು ಇನ್ನೂ ಒಳ್ಳೆಯದನ್ನಾಗಿ ನೀನು ಮಾಡಲಾರಿ. ನಾವು ಇದ್ದ ಸ್ಥಿತಿಯಲ್ಲೇ ದೇವರು ನಮ್ಮನ್ನು ಪರಲೋಕಕ್ಕೆ ಒಯ್ಯಲಾರನು. ನಾವು ಹೊಸದಾಗಿ ಹುಟ್ಟಲೇಬೇಕು. ಯೆಹೂದ್ಯರ ಅಧಿಕಾರಿಯಾದ ನಿಕೋದೇಮನಿಗೆ ಯೇಸು ಹೇಳಿದ್ದು ಇದನ್ನೇ, ನೀನು ತಿರುಗಿ ಹುಟ್ಟಬೇಕು ಎಂಬುದಾಗಿ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 23ನೇ ವಚನದಲ್ಲಿ ಅದು ಹೀಗೆ ಹೇಳಲ್ಪಟ್ಟಿದೆ: ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ,
ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದ್ದು. ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಜನರು ದೇವರ ವಾಕ್ಯವನ್ನು ಕೇಳಿ ನಂಬುವುದರಿಂದ ಅವರು ತಿರುಗಿ ಹುಟ್ಟುತ್ತಾರೆ. ಆಗ ಅವರ ಜೀವಿತಗಳು ಬದಲಾಗುತ್ತವೆ. ತಮ್ಮ ಜೀವಿತಗಳನ್ನು ದೇವರಿಗೆ ಒಪ್ಪಿಸಿಕೊಡುವುದು ಎಂಬುದರ ಕುರಿತು ನಾನು ಮಾತಾಡುವುದಿಲ್ಲ. ಯಾಕಂದರೆ ನಮ್ಮಲ್ಲಿ ಕೊಡಲು ಏನೂ ಇರುವುದಿಲ್ಲ. ನಮ್ಮ ಹಳೆಯ ಜೀವಿತ ದೇವರಿಗೆ ಬೇಕಾಗಿದೆ ಎಂದು ನೆನೆಸುತ್ತೀರಾ? ಆತನು ನಮಗೆ ಹೊಸ ಜೀವಿತವನ್ನು ಕೊಡುತ್ತಾನೆ. ನಮ್ಮನ್ನು ಹೊಸಬರನ್ನಾಗಿ ಮಾಡಲಿಚ್ಛಿಸುತ್ತಾನೆ. ನಮ್ಮನ್ನು ರಕ್ಷಿಸಲು ಬಯಸುತ್ತಾನೆ. ಪ್ರಿಯರೇ, ತಮ್ಮನ್ನು ನಾಶಪಡಿಸಲಿಕ್ಕಾಗಿ ಒಂದು ರಾಜಾಜ್ಞೆ ಮಾಡಲ್ಪಟ್ಟಿದೆ ಎಂಬುದನ್ನು ಎಸ್ತೇರಳ ಕಾಲದ ಯಹೂದ್ಯರಿಗೆ ತಿಳಿದಿತ್ತು. ಅರಸನು ತಮ್ಮ ಪಕ್ಷದಲ್ಲಿದ್ದಾನೆಂದು, ಅವರನ್ನು ರಕ್ಷಿಸಲಿಕ್ಕಾಗಿ ಇನ್ನೊಂದು ರಾಜಾಜ್ಞೆ ಹೊರಡಿಸಿದ್ದಾನೆಂದು ಅವರಿಗೆ ತಿಳಿದಿರಬೇಕಾಗಿತ್ತು. ಪ್ರಿಯರೇ, ರಾಜಾದಿರಾಜನು ನಮ್ಮ ಪಕ್ಷದಲ್ಲಿದ್ದಾನೆ ಎಂದು ನಾವು ನಂಬಬೇಕು. ನಾವು ಕ್ರಿಸ್ತನ ರಾಯಭಾರಿಯಾಗಿದ್ದೇವೆ. ಆದ್ದರಿಂದ ದೇವರ ಪರವಾಗಿ ನಾನು ನಿಮಗೆ ಹೇಳಬೇಕಾಗಿದೆ, ದೇವರೊಂದಿಗೆ ಸಮಾಧಾನವಾಗಿರಿ ಎಂಬುದಾಗಿ. ಯಾಕಂದರೆ ಆತನು ನಿನ್ನೊಂದಿಗೆ, ನಮ್ಮೊಂದಿಗೆ ಸಮಾಧಾನವಾಗಿದ್ದಾನೆ. ಈ ಸಮಾಧಾನದೊಂದಿಗೆ ನಾವು ಜೀವಿಸೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಮನುಷ್ಯನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯುತ್ತಾನೆ ಎಂಬ ವಿಷಯವು ದುಷ್ಟನನ್ನು ಎಷ್ಟು ಹುಡುಕಿದರೂ ಸಿಕ್ಕುವುದೇ ಇಲ್ಲ ಎಂಬುದು ಕೂಡ ಹಾಮಾನನ ಜೀವಿತ ಸಂತಾನದಲ್ಲಿ ನಡೆಯಿತು. ಅರಸನಿಂದ ಯಹೂದ್ಯರಿಗೆ ನಿರೀಕ್ಷೆಯ ಸಂದೇಶ ಸಿಕ್ಕಿದ ಹಾಗೆ ಯೇಸುಕ್ರಿಸ್ತನ ಮೂಲಕ ನಮಗೆ ನಿತ್ಯ ಜೀವದ ನಿರೀಕ್ಷೆಯ ಸಂದೇಶ ಸಿಕ್ಕಿದೆ. ಆದುದರಿಂದ ವಿಶ್ವಾಸದ ನಮ್ಮ ಜೀವಿತದಲ್ಲಿ ದೇವರಿಗೆ ವಿಧೇಯರಾಗಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡೋಣ. ಪ್ರಿಯರೇ, ಸತ್ಯವೇದ ಅಧ್ಯಯನದಲ್ಲಿ ದೇವರ ಕಾರ್ಯಗಳನ್ನು ತಿಳಿದುಕೊಂಡ ನಾವು ನಿರೀಕ್ಷೆಯ ಜೀವಿತಕ್ಕೆ ಅನೇಕರನ್ನು ಕರೆದು ತರೋಣ. ಇತರರಿಗೂ ಈ ಬಗ್ಗೆ ತಿಳಿಸಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.